ಇವತ್ತು ಕಂಪ್ನಿ ಡೈಮಂಡ್ ಆಗಿ 60 ಲಕ್ಷದವರೆಗೂ ಇನ್ಕಮ್ ಮಾಡಿ ಮುಂದೆ ಪ್ರೂಫ್ ಆಗಿ ನಿಂತಿದ್ದಾರೆ ಅಂದರೆ ಎಷ್ಟು ಜೋಶ ಕೆಲಸ ಮಾಡಬೇಕು. ಎಕ್ಸಾಂಪಲ್ ಆಗಿ ಇವತ್ತು ನಿಂತಿದ್ದಾರೆ, ಲೀಡ್ ಬೈ ಎಕ್ಸಾಂಪಲ್ ಆಗಿದ್ದಾರೆ ತಾನೆ. ಇವತ್ತು ನೀವು ಎಕ್ಸಾಂಪಲ್ ಆಗಿ ಅವ್ರು ಬೆಳೆದಾಯ್ತು ಸ್ನೇಹಿತರೆ, ಅವ್ರು ಬೆಳೆದಾಯ್ತು. ಯಾರು ನೀವುಗಳು ನೇತ್ರ ಬೆಳೆದಾಯ್ತು, ನಾಗರತ್ನ ಬೆಳೆದಾಯ್ತು, ಅವರಿಗೆ ಟೀಮ್ ವೈಡ್ ಆಯ್ತು, ಎಲ್ಲ ಕಡೆ ಎಸ್ಟಾಬ್ಲಿಷ್ ಆಗೋಯ್ತು. ಆಲ್ರೆಡಿ ನೀವು ಗ್ರೂಪಲ್ಲೇ ನೋಡ್ತಾ ಇದ್ದೀರಾ ಎಲ್ಲೆಲ್ಲಿ ಟೀಮ್ ಹೋಗಿದೆ, ಎಲ್ಲೆಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತೇಳಿ. ಕರೆಕ್ಟ್ ಹೌದು ಅಲ್ವೋ? ಇವತ್ತು ನೀವು ಯೋಚನೆ ಮಾಡಬೇಕು, ನಾವೆಲ್ಲಿ ಬೆಳಿಬೇಕು, ಏನು ಮಾಡಬೇಕು ಎತ್ತ ಅಂತೇಳಿ. ಇವತ್ತು ನಮಗೆ ಭಾಳ ಹೆಮ್ಮೆ. ಅದಕ್ಕೋಸ್ಕರ ಆಲ್ರೆಡಿ ಮೈಸೂರಲ್ಲೇ ಇವತ್ತು ಡೈಮಂಡ್ ಸೆಲೆಬ್ರೇಷನ್ ನಾವು ಮಾಡಬೇಕಂತ ಆಲ್ರೆಡಿ ನಾನು ತೀರ್ಮಾನ ಮಾಡಿದ್ದೀನಿ. ಈ 16ಕ್ಕೆ ಕಂಪ್ನಿದ್ ಮುಗಿಯುತ್ತಲ್ಲ, ಕಂಪ್ನಿದ್ ಮುಗಿದ ಮೇಲೆ 6ದು ಮೈಸೂರಲ್ಲೇ ಪ್ಲಾನ್ ಮಾಡಬೇಕು ಅಂತ ನಾನು ಪ್ಲಾನ್ ಮಾಡಿದ್ದೀನಿ. ಯಾಕಂದರೆ ಮೋಸ್ಟ್ ಆಫ್ ಆಲ್ ಕೆಳಗಡೆ ಹಾಲೇ ಇರ್ಬೋದು, ನೋಡ್ಕೊಂಡ್ ಬಂದಿದ್ದೀನಿ ಆಲ್ರೆಡಿ. ಕೆಳಗಡೆ ಹಾಲೆ ದೊಡ್ಡ ಹಾಲ್ ಇದೆ. ಸೊ ಇಲ್ಲೇ ಸೆಲೆಬ್ರೇಷನ್, ಇಲ್ಲೇ ಪವರ್ಫುಲ್ ಎಂಟ್ರಿ. ಅವತ್ತು ನೀವು ಯೋಚನೆ ಮಾಡಿ, ಯಾರ್ಯಾರು 700 SP ಮಾಡ್ತಿರಲ್ಲ ಬುಧವಾರದೊಳಗೆ, ಅವರ ಎಂಟ್ರಿಗಳು, ಅವರ ಮೊಬೈಲ್ಸು, ಅವ್ರ ಬ್ಲೂಟೂತ್ಸ್ಗಳು, ಸ್ಟೇಜಲ್ಲಿ ಕೊಡ್ತಕ್ಕಂಥ ಅವಕಾಶ, ಹಳೇದು ಯಾರು ಟ್ರಾಲಿ ಬ್ಯಾಗು, ವಾಚು, ಯಾರ್ಯಾರ್ದಿತ್ತು ಗಿಫ್ಟ್ಗಳು, ಎಲ್ಲ ಗಿಫ್ಟ್ಗಳನ್ನು ಅವತ್ತು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಇವತ್ತು ಆಲ್ರೆಡಿ 700 SP ಆಯ್ತು ಅಂದರೆ ತಿರುಪತಿದೇನು ಆಫರ್ ಕೊಟ್ಟಿದ್ದೀವಿ ನೋಡಿ, ಒಂದು ಮೊಬೈಲ್, ಇನ್ನೊಂದೇನು ಕೊಟ್ಟಿದ್ದೀವಿ, ಬ್ಲೂಟೂತ್ ಬಿಡಿ, ತಿರುಪತಿ ಕೊಟ್ಟಿದ್ದೀವಲ್ವಾ. ಎಷ್ಟೋ ಜನಕ್ಕೆ ಅವಕಾಶ ಸಿಗಲ್ಲ ಸ್ನೇಹಿತರೆ. ದುಡ್ಡಿದ್ರೆ ಟೈಮ್ ಇಲ್ಲ, ಟೈಮ್ ಇದ್ರೆ ದುಡ್ಡಿಲ್ಲ. ಕರೆಕ್ಟ್ ಅಲ್ಲ? ಎರಡು ಇದ್ದವ್ರಿಗೆ ಭಗವಂತ ಕರೆಸ್ಕೊಳ್ಸಿಲ್ಲ. ಕರೆಕ್ಟ್ ಹೌದಲ್ವಾ? ಇವತ್ತು ನಮ್ಮ RK ಟೀಮ್ ಒಂದು ಡಿಸಿಷನ್ ತೊಗೊಂಡಿದೆ, ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಅಚೀವ್ಮೆಂಟ್ ಮಾಡಿ ಅಟ್ಲೀಸ್ಟ್ ಒಂದು 100 ಮೆಂಬರ್ಸ್ ನಾವು ತಿರುಪತಿ ಕರ್ಕೊಂಡು ಹೋಗ್ಬೇಕಂತೇಳಿ. ಜಸ್ಟ್ 700 SP ನೀವು ಕಂಪ್ಲೀಟ್ ಮಾಡಿದ್ರೆ 7 ವ್ಯಕ್ತಿಗಳಿಗೆ ಈ ಕಂಪನಿಗೆ ಬುಧವಾರದೊಳಗೆ ನೀವು ಜಾಯಿನ್ ಮಾಡ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ಸ್ನೇಹಿತರೆ ನಿಮಗೆ ಒಂದು ಹ್ಯಾಂಡ್ಸೆಟ್ ಬಂತು. 700 SP ಆಯಿತು ಅಂದರೆ ನಿಮಗೆ ಬೈನರ್ ಇತ್ತು ಅಂದರೆ 7,000 ರೂಪಾಯಿ ಬಂತು. ಆ 700 SPಗೂ ನೀವೇ ಸ್ಪಾನ್ಸರ್ ಇತ್ತು ಅಂತ ಹೇಳಿದ್ರೆ ಸ್ನೇಹಿತರೆ 7,000 ರೂಪಾಯಿ ಸ್ಪಾನ್ಸರ್ ಇನ್ಕಮ್ ಬಂತು. 2ನೇ ರ್ಯಾಂಕ್ 3ನೇ ರ್ಯಾಂಕ್ ಹತ್ರದಲ್ಲಿ ಇತ್ತು ಅಂತ ಹೇಳಿದ್ರೆ 5,000, 10,000, 15,000 ಬೋನಸ್ ಇನ್ಕಮ್ ಬೇರೆ ನಿಮಗೆ ಆ್ಯಡ್ ಆಗುತ್ತೆ. ಕರೆಕ್ಟ್ ಹೌದಲ್ವೋ? ಅದರೊಟ್ಟಿಗೆ ನಿಮ್ಮ ಕೆಲಸ ಬೆಂಗಳೂರಿಗೆ ಬರೋದು ಮಾತ್ರ ಕೆಲಸ. ಬೆಂಗಳೂರಿಂದ ಕರ್ಕೊಂಡೋಗಿ ತಿರುಪತಿ ತಿಮ್ಮಪ್ಪನ ತೋರಿಸಿ ವಾಪಸ್ ಕರ್ಕೊಂಡ್ಬಂದು ಬೆಂಗಳೂರಿಗೆ ಬಿಡ್ತಕ್ಕಂಥ ಕೆಲಸ ನಮ್ಮದು ಅಂತ ಅವಕಾಶ ಇವತ್ತು ನಿಮಗೆ ಮಾಡಿಕೊಟ್ಟಿದೆ ಸ್ನೇಹಿತರೆ. ಹಾಗಾಗಿ ನಾನು ನಮ್ಮ ಚಿಕ್ಕಮಗಳೂರಿಗೆ ಆಗಸ್ಟಿಗೆ ಮೇಡಮ್ ನಿಮ್ಮ ಟೀಮಿಂದ ನೀವು ಒಬ್ಬಟ್ಟು ಮೈಸೂರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ನೋಡಿ ಹೇಳೋದಾ, ಕೇಳಿ ಹೇಳ್ಬೇಕಾ? ಹಾಂ, ಬಾಟ್ಲುದು ನೀನು 1ನೇ ರ್ಯಾಂಕಲ್ಲಿ ಸೇರಿದಾಗ ಹೇಳಿತ್ತು, ಈಗ ಸೇರ್ ನಿಮ್ದು 2ನೇ ರ್ಯಾಂಕ್ ಬಂದಾಗ ಅಷ್ಟೇ ಹೇಳ್ಬೇಕಾ ನಾನು? ಮಕ್ಕಳು ದೊಡ್ಡವರಾಗಿದ್ದಾರೆ ಅಂತ ಹೇಳಿದಾಗ ಜಾಸ್ತಿ ಹೇಳೋದು ನಾವು. 300 ಜನನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹೇಳಿ ರೀ, ನಿಮ್ಮ ಲೀಡರ್ ಡೈಮಂಡ್ ರೀ, ನಿಮ್ಮ ಲೀಡರ್ ಡೈಮಂಡ್. ನೀವು ನಿರ್ಧಾರ ಮಾಡಬೇಕು. ಅಲ್ಲಿ ಎಂಟ್ರಿ ಕೊಡಬೇಕಾದ್ರೆ ಪ್ರಿಯಾ ಕದಮ್ ಅವರು ಪ್ರಿಯಾ ಕದಮ್ ಪ್ರಿಯಾ ಕದಮ್ ಪ್ರಿಯಾ ಕದಮ್ ಪ್ರಿಯಾ ಕದಮ್ ಪ್ರಿಯಾ ಕದಮ್ ಅಂತೇಳಿ ಕಿರ್ಚಾಟ ಅದು ಇದು ಎಲ್ಲ ಸ್ಟಾರ್ಟ್ ಮಾಡಬೇಕು. ಇದೆಲ್ಲ ಬರುತ್ತೆ ಏನು ಹೇಳಿ? ಪ್ರಿಯಾ ಮೇಡಮ್ ಫೋಟೋ ಸಿಗುತ್ತೆ ನಿಮ್ಮ ಕೈಗೆ, ಆ ಫೋಟೋನ ಹಿಡ್ಕೊಂಡು ಲೀಫನ್ನ ಎಸ್ ತೋರಿಸ್ತಾ ಇರ್ಬೇಕು. ಆ ಎಂಟ್ರಿ ಇದೆಯಲ್ಲ, ಇನ್ನೊಂದ್ಸರಿ ಮೈಸೂರಲ್ಲಿ ಮಾಡ್ಬೇಕಾದ್ರೆ ಅವರು ಯೋಚನೆ ಮಾಡಬೇಕು, ನಾನು ಡೈಮಂಡ್ ಆಗ್ಬೇಕಂತೇಳಿ ಕ್ರಿಯೇಟ್ ಮಾಡಿ ತೋರಿಸ್ಬೇಕು ಸ್ನೇಹಿತರೆ. ನಿಮ್ಮ ಅಭಿಮಾನ ಏನಿದೆಯಲ್ಲ ಆಗಸ್ಟ್ 16ನೇ ತಾರೀಕು ತೋರಿಸ್ಬೇಕಾಗಿದೆ. ಇಷ್ಟು ದಿನ ಪ್ರಿಯಾ ಮೇಡಮ್ ಕಿ ಜೈ, ಆ ಮೇಡಮ್ ಕಿ ಜೈ, ಈ ಮೇಡಮ್ ಕಿ ಜೈ ಎಲ್ಲ ಅವತ್ತು ತೋರಿಸ್ಬೇಕು ನಿಮ್ಮ ಪವರ್, ಅವತ್ತು ತೋರಿಸ್ಬೇಕು ನಿಮ್ಮ ಅಭಿಮಾನನ. ಯಾವಾಗಲೂ ತೋರಿಸೋದಲ್ಲ ಅಭಿಮಾನ. 4,000 ಜನಗಳ ಮುಂದೆ ಪ್ರಿಯಾ ಮೇಡಮ್ದು 1,000 ಜನ ಸ್ಟ್ರೆಂತ್ ಇರ್ತಾರೆ. ಆ 1,000 ಸ್ಟ್ರೆಂತ್ ಅಲ್ಲಿ 300 ಸ್ಟ್ರೆಂತ್ ಇದೇ ಮೈಸೂರು ಭಾಗದಿಂದ ಬರಬೇಕು ಅನ್ನೋದು ನನ್ನ ಆಲೋಚನೆ. ನೀವೇನೇ ಕೊಡುಗೆ ಕೊಡ್ಬೇಕಂತ ನೋಡಿ. ಪ್ರಿಯಾ ಮೇಡಮ್ ಅವರಿಗೆ ಇವತ್ತು ನಾವೇನ ರ್ಯಾಂಕಿಂಗ್ ತೊಗೊಂಡು ಹೋದ್ವಲ್ಲ, ಅವರಿಂದ ಏನಾದ್ರು 10% ಏನಾದ್ರು ನನ್ನ ಫೋನ್ ಪೇ ಅಲ್ಲ ಮಾಡ್ತಾರೆ. ಕೇಳಿದ್ರೆ ನಾವೇನಾದ್ರು ಕೇಳ್ತಾ ಇದೀವಿ, ಈಗಾಗಲೇ 5 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು. ಬೇಡ ಬಿಡಿ ಮೇಡಮ್ ಇರ್ಲಿದೆ. ಇಲ್ಲ ಸರ್ 13,60,000 ಬರ್ಬೇಕಾದ್ರೆ ನೀವು ನಮ್ಗೆ ಸಪೋರ್ಟ್ ಮಾಡಿದ್ರ, ನಾನು 5,000 ಹಾಕ್ಬೇಕಂದ್ರು. ಲಾಸ್ಟಿಗೆ ಇರ್ಲಿ ಬಿಡಮ್ ಹೋಗ್ಲಿ, ಒಂದು 2 ಲ್ಯಾಕ್ ಹಾಕಿ ನಿಮ್ಗೆ ಯಾಕೆ ಬೇಜಾರು ಅಂತ ಹೇಳಿ ಈ 2 ಕುರಿ ರೆಡಿ ಮಾಡಿದ್ದಾರೆ. ಎಷ್ಟು ಹೇಳಿ? 2 ಕುರಿ ಇಷ್ಟ ಹತ್ರ ಇದೆ. ನಾನು ಮೊನ್ನೆ ನೋಡಿದ್ದೆ, ಇವತ್ತು ನೋಡಿದ್ರೆ ಇಷ್ಟ ಆಗಿದೆ. ಇನ್ನು 14 ಕಳೆದ್ಮೇಲೆ ಇಷ್ಟ ಆಗ್ಬೋದು. ಎಲ್ಲರಿಗೂ ಕುರಿ ಊಟ ಹಾಕಿಸ್ತಾ ಇದ್ದಾರೆ. ಸೊ ಹಾಗಾಗಿಲ್ಲ, ಅವ್ರದ್ದು ಕೋಳಿ ಅಂಗಡಿ ಇದೆ. ಸ್ವಲ್ಪ ಜಾಪಾನ ನೀವು ತಿನ್ಬೇಕಾದ್ರೆ ಊಟಕ್ಕೆ ಕರೆದಾಗ ಅದು ಮಟನ ಚಿಕನ ನೋಡ್ಕೊಳ್ಳಿ. ಯಾಕಂದ್ರೆ ಚಿಕನ್ ಹಾಕ್ಬಿಟ್ಟು ಮಟನ್ ಅಂದ್ಬಿಟ್ರೆ ಏನು ಮಾಡೋದು ನಾವು? ಜಾಸ್ತಿ ತಿನ್ಬಿಟ್ಟಿದ್ದಾರೆ ಕುರಿನ, ಎಲ್ಲರಿಗಿಂತ ಜಾಸ್ತಿ ತಿನ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಿಮ್ಮ ಲೆಜೆಂಡ್ ಟೀಮ್ಸ್, ನಿಮ್ಮ ಲೀಡರ್ಸ್ಗೂ ನನಗಂತೂ ಭಾಳ ಹ್ಯಾಪಿ ಇದೆ ಸ್ನೇಹಿತರೆ. ಕರ್ಕೊಂಬಂದಿದ್ದಕ್ಕೂ ನನಗೆ ಸಾರ್ಥಕ ಅನ್ನಿಸ್ತು. ಯಾಕಂದರೆ ನಾವು ಕರ್ಕೊಂಬಂದಿದ್ದಕ್ಕೂ 1/2 ಕೋಟಿ, 1 ರೂಪಾಯಿ 1/2 ಕೋಟಿ.
ಇದೇ ಹಾಲಲ್ಲಿ ನೆಕ್ಸ್ಟು ಸೆಪ್ಟೆಂಬರಲ್ಲಿ ಎಂಡಿಂಗ್ ಪ್ರೋಗ್ರಾಮ್ ನಮ್ದು ಏನೇನು ಕೊಡ್ಬೇಕಂತ ಇದೀವಲ್ಲ, ಯಾರ್ಯಾರು 6ನೇ ರ್ಯಾಂಕ್ ಆಗಿರ್ತಾರೋ ಅದೆಲ್ಲ ಕಟ್ಔಟ್ಸ್ ಇರುತ್ತೆ ಹೋಟ್ಲಲ್ಲಿ. ಆ ಎಂಟ್ರಿಗಳು, ಆ 700 ಎಸ್ ಆ ಸ್ಟೇಜು, ನಿಮ್ಮ ಲೋಕಲ್ ಜನದ ಮುಂದೆ ನೀವು 700 ಎಸ್ ತೊಗೊಳ್ಬೇಕಾದ್ರೆ ಆ ಫೋಟೋಸ್ಗಳು, ಆ ವಿಡಿಯೋಸ್ಗಳು ಈ ಒಂದ್ಸರಿ ರಿಮೆಂಬರ್ ಮಾಡಿ ಸ್ನೇಹಿತರೆ. ಸ್ಮಾಲ್ ಟಾರ್ಗೆಟ್ ರೀ. ಆಫ್ಟರ್ ಆಲ್ 700 ಎಸ್ 7 ಜನಕ್ಕೆ ಹೋಗಿ ಕರೆಕ್ಟಾಗಿ ಕನ್ನಡದಲ್ಲಿ ಮಾತಾಡಿ ಪ್ರಾಡಕ್ಟ್ ಬಗ್ಗೆ ಹೈಲೈಟ್ ಮಾಡಿದ್ರೆ ಒಬ್ಬೊಬ್ರು 100 ಎಸ್ ಜಾಯ್ನ್ ಆಯ್ತು ಅಂದರೆ ನಿಮ್ಗೆ 700 ಎಸ್ ಕಂಪ್ಲೀಟು. 7 ಸ್ಪಾನ್ಸರ್ಗೆ 7,000 ಪ್ಲಸ್ 1ನೇ ರ್ಯಾಂಕ್ 2ನೇ ರ್ಯಾಂಕ್ ಲಾಗಿನ್ ಆಗುತ್ತೆ, ಅದಕ್ಕೂ ಇನ್ಕಮ್ ಬರುತ್ತೆ, ಪ್ರಾಡಕ್ಟು ಸಿಕ್ಕಿರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮೊಬೈಲ್ ಹ್ಯಾಂಡ್ ಸೆಟ್ ಇದೆ. ಹಸ್ಬೆಂಡ್ಗೆ ಹೋಗ್ಬಿಟ್ಟು ವೈಫಿಗೆ ಖುಷಿಯಾಗಿ ನೀನು ಖುಷಿ ಆದ್ಕೊಂಡು ನಿಂಗೆ ಒಂದು ಮೊಬೈಲ್ ತಂದ್ಕೊಟ್ಟೆ ಅಂತಂದ್ರೆ ಎಷ್ಟು ಖುಷಿ ಆಗ್ಬೋದು. ಕರೆಕ್ಟ್ ಹೌದಲ್ಲ? ನಾನೆಲ್ಲ ಹಂಗೆ ಮಾಡಿರೋದು, ನಿಮ್ಗೆ ಗೊತ್ತಿಲ್ಲ. ನಾನು ಹಂಗೆ ಮಾಡಿರೋದು. ಕೋವಿಡ್ ಟೈಮಲ್ಲಿ ನಾನು ರ್ಯಾಂಕ್ ಹೊಡೆದ್ರೆ 6 ಲಕ್ಷ ಗೋಲ್ಡ್ ಫಂಡ್ ಇತ್ತು. ಎಷ್ಟು ಹೇಳಿ? 6 ಲಕ್ಷ. ಎಲ್ಲ ಗೋಲ್ಡ್ ಇರ್ತಿದ್ರು ಕೋವಿಡ್ ಟೈಮಲ್ಲಿ. ನಾನು 6 ಲಕ್ಷ ರೂಪಾಯಿ ಗೋಲ್ಡ್ ಕೊಡಿಸ್ದೆ. ಅವಾಗ ಗೊತ್ತಾಯ್ತು ಹೆಣ್ಮಕ್ಳಿಗೆ ಗೋಲ್ಡ್ ಕೊಡಿಸಿದ್ರೆ ಗಂಡನ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಕೋವಿಡ್ ಬೇರೆ ಅವಾಗ ಸರ್ ನಾಗೇಂದ್ರ ಅವಾಗ ಕೋವಿಡ್ ಬೇರೆ. ನಾನು ಮನೇಲೆ ಎಮ್ದು ಸರ್ ಏನ್ರಿ ಹೊಟ್ಟೆ ಹಿಂಗೆ ಬರ್ಸ್ಕೊಂಡ್ಬಿಟ್ಟಿರೋದು, ಸುಖ ಜಾಸ್ತಿ ಆಯ್ತು ಸರ್ ಅಂತ. ನಾನು ಮನೇಲಿ ಕೂತಾಗ ಬೋಂಡ ಬಜ್ಜಿ ಎಲ್ಲ ಮಾಡ್ಕೊಟ್ಟು ಗುಂಡಾಗ ಆದ. ಅಂದರೆ ಮನೇಲಿ ಒಂದು ಎನ್ವೈರನ್ಮೆಂಟ್ ಖುಷಿಯಾಗಿರ್ತಾರೆ ಸ್ನೇಹಿತರೆ. ಕರೆಕ್ಟ್ ಅಲ್ಲ? ಗಂಡನಿಗೆ ಹೆಣ್ಮಕ್ಳಾಗಬೇಕು, ಹೆಂಡ್ತಿಗೆ ಗಂಡ. ನಾವಿಬ್ರು ಮ್ಯೂಚುವಲ್. ಹೆಣ್ಮಕ್ಳು ಯಾಕ್ರಿ ಮನೆಯಿಂದ ಹೊರಗೆ ಬಂದರು? ಮೊದಲು ಬರ್ತಿದ್ದೀರಿ, ಹೊಸಲು ದಾಟಿದ್ರ? ಯಾಕೆ ದಾಟಿದ್ರು? ಟ್ಯೂಷನ್ ಫೀಸ್ ಮನೆಯವ್ರ ಹತ್ರ ಕೇಳಬಾರ್ದು, ಹಾಲಿನ ದುಡ್ಡು ಮನೆಯವ್ರ ಹತ್ರ ಕೇಳಬಾರ್ದು, ಕರೆಂಟ್ ಬಿಲ್ ಮನೆಯವ್ರ ಹತ್ರ ಕೇಳಬಾರ್ದು. ಎಲ್ಲರಿಗೂ ದುಡ್ಡು ಕೇಳಿ ಬೇಜಾರಾಗಿ ಲಾಸ್ಟಿಗೆ ಏನು ಮಾಡಿಬಿಟ್ರು, ಗಂಡನ ಸಂಬಳ ಸಾಲಲ್ಲ ಅನ್ನೋ ದೃಷ್ಟಿಗೋಸ್ಕರನೇ ತಾನೆ ಹೆಣ್ಮಕ್ಳು ಒಂದು ಹೊಸಲು ದಾಟ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು. ಕರೆಕ್ಟ್ ಹೌದಲ್ಲ? ಹಂಗಂತೇಳಿ ನಿಮ್ಗೆ ಎಲೆಕ್ಟ್ರಿಕ್ ಬಿಲ್ ಎಲ್ಲ ನಾವು ಫ್ರೀ ಮಾಡಿದ್ದೀವಿ, ಅದೇನು ಟೆನ್ಷನ್ ಬೇಡ. ಎಲೆಕ್ಟ್ರಿಕ್ ಬಿಲ್ ಫ್ರೀ ಮಾಡಿದ್ದೀವಿ. ಕರೆಕ್ಟ್ ಹೌದಲ್ಲ? ಬಸ್ ಚಾರ್ಜ್ ಫ್ರೀ ಮಾಡಿಬಿಟ್ಟಿದ್ದೀವಿ. ಕರೆಕ್ಟ್ ಹೌದಲ್ವಾ? 2,000 ತಿಂಗಳ ಬರ್ತಾ ಇದೆಯಲ್ಲ ನಿಮಗೆಲ್ಲ? ಬರ್ತಾ ಇದೆಯಲ್ಲ? ಬರ್ತಾ ಇದೆ ನೋಡಿ. ಗ್ಯಾಸು 2,000ದಲ್ಲಿ ಗ್ಯಾಸ್ ತಗೊಳ್ಳಿ, ಫ್ರೀ ಆಯ್ತಲ್ಲ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಲೆಜೆಂಡ್ಸ್. ಇಷ್ಟೊತ್ತು ಕೆಲವೊಂದು ಡೆವಲಪ್ಮೆಂಟ್ ವಿಚಾರದಲ್ಲಿ ನಾನು ಮಾತಾಡಿದ್ದೀನಿ. ಸೊ ಒಂದೇ ಒಳ್ಳೆ ಡಿಸಿಷನ್ ತಗೊಳ್ಳಿ. 700 ಎಸ್ ಯಾರು ಬಿಟ್ಕೊಡಕ್ಕೆ ಹೋಗ್ಬೇಡಿ. ಈಗ ಯಾರ್ಯಾರ್ದು 700 ಎಸ್ ಕಂಪ್ಲೀಟ್ ಆಗಿದೆ ಇಲ್ಲಿ? ಹೊಡೀರಿ ಚಪ್ಪಾಳೆ. ಹಿಂದಕ್ಕೆ ಮಾಡಿದ್ದೀರಾ? ಯಾವಾಗ? ಹಾಗೆ ಮಾಡ್ಬೋದಾ? 2 ಆಯ್ತು. ಮತ್ತಾರು? ಬುಧವಾರದೊಳಗೆ ಯಾರ್ದು 700 ಎಸ್ ಕಂಪ್ಲೀಟ್ ಆಗುತ್ತೆ? ವಾದ್ಯದಾಗುತ್ತೆ ಬಿಡಿ, ನಂಗೆ ಟೆನ್ಷನ್ ಇಲ್ಲ. 2 ರುಕೋ. ಯಾವ್ದು ಹಾಡು ಬರುತ್ತಲ್ಲ, ರುಕ್ಕಮ್ಮ ಏನವ ನಿನ್ನ ಥರ ನಾನು ಏನಾದ್ರು ನರ್ಸ್ಗೆ ಸಾಕ್ಬಿಟ್ಟಿದ್ದೆ. ಮಾರ್ಚ್ ಒಳಗೆ ಕೂತಿದ್ದೆ ಮೈಸೂರಲ್ಲಿ. ನಿಮ್ಮ ಕೋಟು, ನಿಮ್ಮ ಸ್ಟೆಥೋಸ್ಕೋಪ್ ಹಾಕೊಂಡ್ರೆ ಜನ ಎಷ್ಟು ಫೋನ್. ಸ್ವಾಮಿ ಏನು ಕತೆ ಅವ್ರು? ಆ ಕ್ಯಾರೆಸ್ ಡ್ಯಾಮ್ ಒಳಗೆ ಎತ್ತಾಕ್ಬಿಡ್ರಿ. ಆ ನೀರು ಕಮ್ಮಿ ಇದ್ರೆ ಸ್ವಲ್ಪ ಕೆಳಗೆ ಬಿದ್ದಾಗ ಮೇಲೆ ನೀರು ಬಂದರೆ ಈ ಕಡೆ ಗದ್ದೆಗೆ ಹೋಗುತ್ತೆ ನೀರು. ಹಾಂ, ಸ್ವಲ್ಪ ಗಮನ ಕೊಡಿ. ಮತ್ತೆ ಯಾರು 700 ಎಸ್ ಧನಲಕ್ಷ್ಮಿ ಅವರು? ನಮ್ಮ ಆಕೆಲಿ ಟ್ರೈ ಅನ್ನೋ ಮಾತೇ ಇರಬಾರ್ದು. ಆಗುತ್ತೆ ಏನಾಗಿರ್ತದೆ. ಏನವ ನಿಂದು? 2 ಬುಧವಾರ. ಹಾಂ, ಮತ್ತು ಇನ್ನೊಂದು ಸ್ನೇಹಿತರೆ, ನಿಮ್ದು ಯಾವುದೇ 700 ಎಸ್ ಇದ್ದರೆ, ಎಷ್ಟೇ ಎಸ್ ಪಿಗಳಿದ್ರೆ ಭಾನುವಾರಕ್ಕೆ ಎಂಡ್ ಆಗುತ್ತೆ ಲಕ್ಕಿ ಕೂಪನ್ದು. ಯಾರು 100 ಎಸ್ ಮಾಡ್ಕೋತೀರ ಅವ್ರಿಗೊಂದು ಲಕ್ಕಿ ಕೂಪನ್ ಕೊಡ್ತಾ ಇದೆ ಆರ್ಕೆಯಿಂದ. ಅವರಿಗೆ ಫಸ್ಟ್ ಪ್ರೈಸು ಲಕ್ಕಿ ಡ್ರಾ ಇದೆ. ಮೈಸೂರಲ್ಲೇ ಮಾಡೋದು ನಾವು. ಟಿ ವಿ 32 ಇಂಚಿನ ಟಿ ವಿ ಇದೆ, ಒಂದು ವಾಚ್ ಇದೆ, ರಿಸ್ಟ್ ವಾಚ್.